ಹಲೋ ವೀಕ್ಷಕರೇ, ವಿದು ರಂಗ್ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಕೇವಲ ಹಣ್ಣು ತಿನ್ನೋದಷ್ಟೇ ಅಲ್ಲ, ಅದರಿಂದ ಅದ್ಭುತವಾದ ಹೋಳಿಗೆ ಕೂಡ ಮಾಡಬಹುದು. ಇವತ್ತು ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ಹೂರ್ಣ ಸ್ವಲ್ಪ ಹೊರಗೆ ಬರದೆ ಮೃದುವಾಗಿ ಬಾಯಲ್ಲಿ ಇಟ್ಟರೆ ಕರಗುವ ಹಲಸಿನ ಹಣ್ಣಿನ ಹೋಳಿಗೆ ಅಥವಾ ಒಬ್ಬಟ್ಟು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಹಬ್ಬಗಳಿಗೆ ಅಥವಾ ನೆಂಟರು ಬಂದಾಗ ಮಾಡೋಕೆ ಇದು ಬೆಸ್ಟ್ ಸ್ವೀಟ್ ಅಂತಾನೆ ಹೇಳ್ಬೋದು. ಹಾಗಾದರೆ ಬನ್ನಿ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅದು ಮೊದಲಿಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಈಗ ಮೊದಲಿಗೆ ಒಬ್ಬಟ್ಟು ಮಾಡೋದಕ್ಕೆ ನಾವು ಮೊದಲಿಗೆ ಕಣಕನ ರೆಡಿ ಮಾಡ್ಕೊಳ್ಬೇಕು. ಕಣಕ ರೆಡಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಚೆನ್ನಾಗಿ ನಾವು ಕಲಿಸ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಕೆಲವರು ಮೈದಾ ಹಿಟ್ಟು ಅರ್ಧ ಮತ್ತು ಚಿರೋಟಿ ರವೆ ಅರ್ಧ ಹಾಕ್ಕೊಳ್ತಾರೆ, ಒಂದೇ ಹೋಳಿಗೆ ರವೆ ಸ್ವಲ್ಪ ಹಾಕ್ಕೊಳ್ತಾರೆ. ನಾನಿಲ್ಲಿ ಎಲ್ಲ ಕಂಪ್ಲೀಟ್ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಡಿ, ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿಗಿನ ನೀವು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾನು ನಾದ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಇದಕ್ಕೆ ನಾನು ಇನ್ನೂ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ನಾವು ನೆನೆಸಿಟ್ಕೊಳ್ಬೇಕಾಗತ್ತೆ. ಏನಿಲ್ಲ ಅಂದರೂ ಮಿನಿಮಮ್ 1 ಅವರ್ ಅದು ನೆನೆಸ್ಕೊಳ್ಬೇಕು. ನೀವು ಎಷ್ಟೊತ್ತು ನೆನೆಸ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಹೋಳಿಗೆಗಳು ಬರುತ್ತೆ. ನೋಡಿ, ನಾನು ಇದು ಪ್ಲೇಟ್ ಮುಚ್ಕೊಂಡು 1 ಅವರ್ ನೆನೆಸ್ಕೊಳ್ತೀನಿ. ಬನ್ನಿ, ಹೂರ್ಣ ಮಾಡ್ಕೊಳ್ಳೋದು ಹೇಗೆ ಅಂಥೇಳಿ ನೋಡೋಣ. ಹೂರ್ಣ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ತುಂಬ ಫುಲ್ಲು ಹಣ್ಣಾಗಿರೋಂಥ ತೊಗೊಳ್ಬೇಡಿ. ಈ ರೀತಿ ಮುರಿದ್ರೆ ನೋಡಿ, ಈ ರೀತಿ ಪೀಸ್ ಆಗಬೇಕು ಅಂಥ ಹಣ್ಣುಗಳನ್ನ ತಗೊಳ್ಬೇಕಾಗತ್ತೆ. ನೋಡಿ, ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಈ ಬೌಲ್ ಅಳತೆಯಲ್ಲಿ ಹಾಕ್ಕೊಳ್ತಿದ್ದೀನಿ. ಅಂದರೆ ಹಲಸಿನ ಹಣ್ಣು ಈ 1 ಬೌಲ್ ಆಗೋಷ್ಟು ನಾನು ತಗೊಳ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹಣ್ಣನ್ನು ಸಿಹಿ ನೋಡ್ಕೊಳ್ಳಿ ಮೊದಲೇ, ಯಾಕೆಂದರೆ ಹಣ್ಣು ಸಿಹಿ ಜಾಸ್ತಿ ಇದ್ದರೆ ಬೆಲ್ಲ ಕಮ್ಮಿ ಹಾಕ್ಕೊಳ್ಬೇಕಾಗತ್ತೆ. ಹಣ್ಣನ್ನು ಸಿಹಿ ನೋಡಿಕೊಂಡು ತಗೊಳ್ಳಿ. ನೋಡಿ, ನಾನಿಲ್ಲಿ 1 ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಇವಾಗಲೇ ರುಬ್ಕೊಳ್ಬೇಡಿ, ನಾವು ಆಮೇಲೆ ರುಬ್ಕೊಳ್ಬೇಕಾಗತ್ತೆ. ಬನ್ನಿ, ಮೊದಲಿಗೆ ನಾನು 3 ಟೇಬಲ್ ಸ್ಪೂನ್ ಆಗೋಷ್ಟು ರವೆನ ಹುರ್ಕೊಳ್ತಿದ್ದೀನಿ. ಇಲ್ಲಿ ಬಾಣಲಿ ಬಿಸಿ ಆದಮೇಲೆ ನಾನು 3 ಟೇಬಲ್ ಸ್ಪೂನ್ ರವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಏನಿಲ್ಲ ಅಂದರೂ ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ನಿಮಗೆ ಗೊತ್ತಾಗುತ್ತೆ, ರವೆ ಘಮ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ನಾವು ಹುರ್ಕೊಳ್ಬೇಕು. ನೋಡಿ, ಇದು ಹುರ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಹಲಸಿನ ಹಣ್ಣಿಗೆ 1 ಕಪ್ ನಾವು ಹಸಿ ಕೊಬ್ಬರಿನ ತೊಗೊಳ್ಬೇಕು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ತುರ್ಕೊಂಡಾದರೂ ಹಾಕ್ಕೊಂಡು ರುಬ್ಕೊಳ್ಬೋದು. ನೋಡಿ, ಬನ್ನಿ, ಈಗ ಇದನ್ನು ನಾನು ನೀರು ಸೇರಿಸ್ಕೊಳ್ಬೇಡಿ, ಏನು ಹಾಗೆ ನುಣ್ಣಗೆ ರುಬ್ಕೊಳ್ಬೇಕು. ಸಾಫ್ಟ್ ಆಗಬೇಕು, ಅಲ್ಲಿ ಆ ಥರ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಅಂದರೆ ತುಂಬ ಪೇಸ್ಟ್ ರೀತಿ ಮಾಡಬೇಡಿ, ಸ್ವಲ್ಪ ತರಿ ಇರಲಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಬನ್ನಿ, ಮೊದಲಿಗೆ ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, 1 ಕಪ್ ಹಲಸಿನ ಹಣ್ಣಿಗೆ ನಾವು ಅರ್ಧ ಕಪ್ ಬೆಲ್ಲ ಹಾಕ್ಕೊಳ್ಬೇಕು. ನಾನಿಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ನೀವು ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ಯಾಕೆಂದರೆ ಹಲಸಿನ ಹಣ್ಣು ತುಂಬ ಸಿಹಿ ಇತ್ತು, ಅದಕ್ಕೆ ನಾನು ಕಮ್ಮಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ನೋಡಿ, ನೀರು ಹಾಕ್ಕೊಂಡು ನಾವು ಬೆಲ್ಲನ ಕರಗಿಸ್ಕೊಳ್ಬೇಕಾಗತ್ತೆ. ನೀವು ಬೆಲ್ಲ ಹಾಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಸೋಸ್ಕೊಂಡು ಹಾಕ್ಕೊಳ್ತೀನಿ, ಯಾಕೆಂದರೆ ಬೆಲ್ಲದಲ್ಲಿ ಕಸ ಕಲ್ಲೆಲ್ಲ ಇರುತ್ತೆ. ಅದಕ್ಕೋಸ್ಕರ ಕರಗಿಸ್ಕೊಂಡು ಸೋಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕು ಅಂದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ನೋಡಿ, ನಾನೀಗ ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ನೀವು ಯಾವ ಬಾಣಲಿಯಲ್ಲಿ ಹೂರ್ಣನ ಮಾಡಬೇಕು ಅಂದ್ಕೊಂಡಿದ್ದೀರ ಆ ಬಾಣಲಿಗೆ ಸೋಸ್ಕೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಗ್ಯಾಸ್ ಹಂಚ್ಕೊಂಡು ದಪ್ಪವಾಗಿರುವಂತಹ ತಳ ಇರುವಂತಹ ಬಾಣಲಿನ ತಗೊಳ್ಳಿ, ಆಗ ಚೆನ್ನಾಗಿ ಬರುತ್ತೆ. ಆ ಬಾಣಲಿಗೆ ಈಗ ನಾನು ಬೆಲ್ಲನ ಸೋಸ್ಕೊಂಡು ಹಾಕ್ಕೊಳ್ತಿದ್ದೀನಿ. ನೋಡಿ, ಈಗ ಬೆಲ್ಲ ಇದು 1 ಕುದಿ ಬರಬೇಕು. 1 ಕುದಿ ಬಂದಮೇಲೆ ನಾವು ರುಬ್ಕೊಂಡಿರುವಂತಹ ಕೊಬ್ಬರಿನ ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ, ಫುಲ್ಲು ಪಾಕ ಮಾಡ್ಕೊಳ್ಳೋಕೆ ಹೋಗಬೇಡಿ, ಜಸ್ಟ್ ಈ ಥರ ನೊರೆ 1 ಕುದಿ ಬಂದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಕೊಬ್ಬರಿನ ಸೇರಿಸ್ಕೊಳ್ಬೇಕು. ನೋಡಿ, ಈಗ ಕೊಬ್ಬರಿ ಹಾಕ್ಕೊಂಡು ಏನಿಲ್ಲ ಅಂದರೂ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೆಲ್ಲದಲ್ಲಿ ನಾವು ಕೊಬ್ಬರಿನ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ನಾನು ಹುರ್ಕೊಳ್ತಿದ್ದೀನಿ ಬೆಲ್ಲದ ಜೊತೆಗೆ. ಹಾಗೆ ನಾನು
ಮಾವಿನ ಹಣ್ಣಿನ ಹೋಳಿಗೆ ಕೂಡ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಕೂಡ ಇದೆ. ಅದು ಕೂಡ ಮಾಡಿ ನೀವು ಟ್ರೈ ಮಾಡ್ಬೋದು. ಹಲಸಲೆ ಹಣ್ಣು ಮಾವಿನ ಹಣ್ಣಿನ ಹೋಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು 2-3 ನಿಮಿಷ ಕೊಬ್ಬರಿನ ಬೆಲ್ಲದ ಜೊತೆ ಫ್ರೈ ಮಾಡಿಕೊಂಡು ಈಗ ಹುರಿದಿಟ್ಕೊಂಡಿರುವಂತಹ ರವೆನ ಹಾಕ್ಕೊಳ್ತಿದ್ದೀನಿ. ನಾವು ರವೆ ಹಾಕೋ ಕಾರಣ ಹೂರ್ಣ ಹದವಾಗಿ ಬರುತ್ತೆ ಅಂಥೇಳಿ ನೋಡಿ ರವೆ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ಸ್ಟೇಜಲ್ಲಿ ನಾನು ಇವಾಗ ಹಲಸಲೆ ಹಣ್ಣನ್ನು ರುಬ್ಕೊಂಡು ಬರ್ತೀನಿ. ಮೊದಲೇ ರುಬ್ಬಿಟ್ಕೊಳ್ಬೇಡಿ, ನೀವು ಹುರ್ಕೊಳ್ತಿರ್ತೀರಲ್ವ ಆ ಟೈಮಲ್ಲಿ ರುಬ್ಕೊಂಡು ಹಾಕ್ಕೊಳ್ಳಿ. ನೋಡಿ ರವೆನ 1-2-3 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ನುಣ್ಣಗೆ ರುಬ್ಕೊಂಡಿರುವಂಥ ಹಲಸಲೆ ಹಣ್ಣನ್ನು ಸೇರಿಸ್ಕೊಳ್ತಿದ್ದೀನಿ. ನೋಡಿ ನೀಟಾಗಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ರುಬ್ಕೊಂಡಿರುವಂಥ ಹಲಸಲೆ ಹಣ್ಣನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದನ್ನು ನಾವು ಚೆನ್ನಾಗಿ ತಳ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ನಿಮಗೆ ತಳ ಹಿಡಿದ್ಬಿಡತ್ತೆ. ನೋಡಿ ಇದಕ್ಕೆ ಈಗ ನಾನು 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಟೋಟಲ್ 2 ಸ್ಪೂನ್ ತುಪ್ಪನ ಸೇರಿಸ್ಕೊಳ್ತೀನಿ. ಇವಾಗ ಫಸ್ಟ್ 1 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ಸ್ವಲ್ಪ ತಳ ಬಿಡ್ತಿದೆ ಅನ್ನೋ ಟೈಮಲ್ಲಿ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ತಳ ಬಿಡೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕು. ಕೈ ಬಿಡದೇನೆ ತಿರುಗಿಸ್ತಾ ಇರಬೇಕಾಗತ್ತೆ. ಅದಕ್ಕೆ ನೀವು ದಪ್ಪ ತಳ ಇರುವಂತಹ ಬಾಣಲಿ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಈಗ ತಳ ಬಿಟ್ಟಿದೆ. ಈಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ನೋಡಿ ತಣ್ಣಗಾದ್ಮೇಲೆ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಬೇಕು. ನೋಡಿ ಈಗ ನಾನು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಉಂಡೆಗಳು ಮಾಡ್ಕೊಳ್ತಿದ್ದೀನಿ. ಅಂದರೆ ನಿಮಗೆ ಯಾವ ಸೈಜಲ್ಲಿ ಹೋಳಿಗೆನ ಮಾಡ್ಕೊಳ್ತೀರಾ ಆ ಸೈಜಲ್ಲಿ ಉಂಡೆಗಳನ್ನ ತಗೊಳ್ಳಿ. ಮಾಮೂಲಿ ನೀವು ಬೇಳೆ ಹೋಳಿಗೆ ಮಾಡ್ತೀರಲ್ವ, ಅದಕ್ಕೆ ನೀವು ಹೂರ್ಣನ ನಾವು ತಗೊಳ್ತೀರಲ್ವ ಆ ಥರನೇ ನಾವು ತಗೊಳ್ಬೇಕು. ನೋಡಿ ಈ ರೀತಿ ನಾನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ ಏನಿಲ್ಲ ಅಂದರೂ ಒಂದು 6 ಹೋಳಿಗೆ ಆಗೋಷ್ಟು ಇದೆ. ನೋಡಿ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಟೋಟಲ್ ನನಗೆ ಇಲ್ಲಿ 6 ಹೋಳಿಗೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಹದವಾಗಿ ಬಂದಿದೆ ಹೂರಣ. ಬನ್ನಿ ಈಗ ಹೋಳಿಗೆನ ತೀಡ್ಕೊಳ್ಳೋಣ. ಮೊದಲಿಗೆ ನಾವು ಹೋಳಿಗೆ ತೀಡ್ಕೊಳಕ್ಕಿಂತ ಮುಂಚೆ ಮೈದಾ ಹಿಟ್ಟನ್ನು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಒಮ್ಮೆ ನಾದ್ಕೊಳ್ಬೇಕಾಗತ್ತೆ. ಇದನ್ನು ನಾನೀಗ ಉಂಡೆಗಳನ್ನಾಗಿ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನ ಜಾಸ್ತಿನೂ ಕಲಿಸ್ಕೊಂಡಿದ್ದೆ. ಯಾಕೆಂದರೆ ಮಾವಿನ ಹಣ್ಣಿನ ಹೋಳಿಗೆ ಕೂಡ ಮಾಡೋಣ ಅಂಥೇಳಿ ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲಿಸ್ಕೊಳ್ಳಿ. ನಾನಿವತ್ತು ಮಾವಿನ ಹಣ್ಣಿನ ಹೋಳಿಗೆ ಮತ್ತು ಹಲಸಲೆ ಹಣ್ಣಿನ ಹೋಳಿಗೆ 2 ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮೊದಲಿಗೆ ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ಗೆ ನಾನು ಎಣ್ಣೆ ಸವರ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ನಾನು ಕಣ್ಕನ ಇಟ್ಕೊಂಡು ಚೆನ್ನಾಗಿ ಅಗಲ ಮಾಡ್ಕೊಳ್ತಾ ಇದ್ದೀನಿ ಎಲೆನ. ನೋಡಿ ಈ ರೀತಿ ಕೈಯಲ್ಲೇ ಮಾಡ್ಕೊಳ್ಬೋದು ಅಥವಾ ನೀವು ಚಪಾತಿ ತೀಡೋ ಲಟ್ಟಣಿಗೆ ಕೂಡ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ನೋಡಿ ಈಗ ಎಲೆನ ದಪ್ಪ ಅಗಲವಾಗಿ ಮಾಡಿಕೊಂಡು ಈಗ ಮಧ್ಯದಲ್ಲಿ ಹೂರ್ಣನ ಸೇರಿಸ್ಕೊಂಡು ನಾನು ಕ್ಲೋಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಬೇಕು. ನೀವು ಒಬ್ಬಟ್ಟಿಗೆ ಹೆಂಗೆ ಕಣಕದೊಳಗಡೆ ಹೂರ್ಣನ ಸೇರಿಸ್ಕೊಂಡು ತುಂಬ್ಕೊಳ್ತೀರಾ ಅದೇ ರೀತಿ ನೋಡಿ ಈ ರೀತಿ ಚೆನ್ನಾಗಿ ನಾನು ಕಣಕದೊಳಗಡೆ ಹೂರ್ಣನ ತುಂಬ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾನು ಬಟರ್ ಪೇಪರ್ ಮೇಲೆ ಮಾಡ್ಕೊಳ್ತಿದ್ದೀನಿ. ನೀವು ಬಟರ್ ಪೇಪರ್ ಇಲ್ಲ ಅಂದರೆ ಬಾಳೆ ಎಲೆ ಮೇಲೆ ಅಥವಾ ಎಣ್ಣೆದು ಕವರ್ ಇರುತ್ತಲ್ವ ಅದ್ರ ಮೇಲೆ ಕೂಡ ಮಾಡ್ಕೊಳ್ಬೋದು. ಮೊದಲಿಗೆ ಬಟರ್ ಪೇಪರ್ ಮೇಲೆ ನಾನು ಎಣ್ಣೆನ ಸವರ್ಕೊಂಡು ಈಗ ಹೂರ್ಣ ಇಟ್ಕೊಂಡು ಈ ರೀತಿ ತಟ್ಕೊಳ್ತಾ ಇದ್ದೀನಿ. ನೋಡಿ ಕೈಯಲ್ಲೇ ತಟ್ಕೊಳ್ತಾ ಇದ್ದೀನಿ. ನೀವು ಚಪಾತಿ ಹೊಸೆದಿರುತ್ತಲ್ವ ಲಟ್ಟಣಿಗೆಯಲ್ಲಿ ಅದರಲ್ಲೂ ಕೂಡ ತೀಡ್ಕೊಳ್ಬೋದು. ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ತೀಡ್ಕೊಳ್ಬೇಕಾಗತ್ತೆ. ನೋಡಿ ನಾನು ಇಲ್ಲಿ ಕೈಯಲ್ಲೇ ತೀಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂಥೇಳಿ ಈ ರೀತಿ ತಟ್ಕೊಳ್ತಾ ಹೋಗಬೇಕು. ನಿಮಗೆ ಒಂದೇ ಕಡೆ ಹೂರ್ಣ ಒಂದು ಕಡೆ ಹಿಟ್ಟು ಆ ಥರ ಏನೂ ಬಂದಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಕೈಯಲ್ಲೇ ನಿಧಾನವಾಗಿ ತಟ್ಕೊಳ್ಳಿ. ಎಷ್ಟು ದೊಡ್ಡದಾಗುತ್ತೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳವರೆಗೂ ಚೆನ್ನಾಗಿ ತಟ್ಕೊಳ್ಬೋದು. ನೋಡಿ ಹೂರ್ಣ ಎಲ್ಲೂ ಹೊರಗಡೆ ಬಂದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತಟ್ಕೊಳ್ಳೋ ಅಷ್ಟರಲ್ಲಿ ನಾನಿಲ್ಲಿ ಹಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ ಆಲ್ರೆಡಿ. ಹಂಚು ಕಾದಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಾನು ಹೋಳಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬಟರ್ ಪೇಪರ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಸುಡೋದಿಲ್ಲ. ಈಸಿಯಾಗಿ ನೀವು ಹೋಳಿಗೆನ ತಕ್ಕೊಳ್ಬೋದು. ಬಿಗಿನರ್ಸ್ ಆದರೆ ಬಟರ್ ಪೇಪರ್ ಯೂಸ್ ಮಾಡ್ಕೊಳ್ಳಿ.
ನೋಡಿ ಈಗ ಹೋಳಿಗೆನ ಹಾಕ್ಕೊಂಡು ಈಗ ಅದ್ರ ಮೇಲೆ ನಾನು ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗ್ಬಿಡತ್ತೆ. ಮತ್ತು ಲೋನು ಇಟ್ಕೊಳ್ಬಾರ್ದು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನಾವು ಒಬ್ಬಟ್ಟನ್ನು ಬೇಯಿಸ್ಕೊಳ್ಬೇಕು. ನೋಡಿ ಒಂದು ಕಡೆ ಆದಮೇಲೆ ತಿರುವಾಕ್ಕೊಳ್ಬೇಕು, ಅಲ್ಲಿವರೆಗೂ ತಿರುವಾಕಬೇಡಿ. ಚಪಾತಿ ಬೇಯಿಸೋರ ಥರ 2-3 ಸಲ ಬೇಯಿಸ್ಕೊಳ್ಬೇಡಿ, ಚೆನ್ನಾಗಿರೋದಿಲ್ಲ. ಜಸ್ಟ್ ಒಂದು ಸಲ ಬೆಂದ ಮೇಲೆ ಇನ್ನೊಂದು ಕಡೆ ತಿರುವಾಕೊಂಡು ಬೇಯಿಸಿ ತೆಗೆದಿಟ್ಕೊಳ್ಬಿಡ್ಬೇಕಾಗತ್ತೆ. ನೋಡಿ 2 ಕಡೆ ನಾನು ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇದೇ ರೀತಿ ನಾನು ಎಲ್ಲ ಒಬ್ಬಟ್ಟನ್ನು ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಹಲಸಿನ ಹಣ್ಣಿನ ಘಮ ಮತ್ತು ತುಪ್ಪದ ಘಮ ಅಂತೂ ಮನೆಯೆಲ್ಲ ಹರಡಿದೆ. ಅಷ್ಟು ಸಾಫ್ಟಾಗಿ ಹೋಳಿಗೆಗಳು ರೆಡಿಯಾಗಿದೆ. ನಿಜಕ್ಕೂ ಅದ್ಭುತವಾದ ರುಚಿ ಸ್ನೇಹಿತರೆ. ಈ ಹಲಸಿನ ಹಣ್ಣಿನ ನಾಟಿ ಫ್ಲೇವರ್ ಹೋಳಿಗೆಗೆ ಒಂದು ಅದ್ಭುತ ಟ್ವಿಸ್ಟ್ ಕೊಡುತ್ತೆ. ಈ ಸೀಸನ್ ಮುಗಿಯೋದ್ರೊಳಗಡೆ ಖಂಡಿತ ನಿಮ್ಮ ಮನೆಯಲ್ಲಿ ಈ ಹೊಸ ತರಹದ ಹೋಳಿಗೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಯೂನಿಕ್ ರೆಸಿಪೀಸ್ಗಳಿಗಾಗಿ ನಮ್ಮ ವಿದು ರಂಗ್ ರುಚಿ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.